ಇದರ ನಡುವೆ ದೊಡ್ಡಗೌಡರು ಅಂದ್ರೆ ದೇವೇಗೌಡರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಗರ್ವದ ಮಾತನಾಡೋದನ್ನ ಸಿದ್ದರಾಮಯ್ಯನವರು ಬಿಡಬೇಕು ಅಂತ ಹೇಳಿ ನೇರ ಮಾತುಗಳಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಅನ್ನ ತೆಗಿತೀನಿ ಅಂತೀರಾ, ಕುಮಾರಸ್ವಾಮಿಯನ್ನ ಮುಗಿಸ್ತೀನಿ ಅಂತೀರಾ, ಅಧಿಕಾರದ ಅಹಂ ಇಳಿಸೋಕೆ ನಾನಿದ್ದೇನೆ, ಏನೇನು ಮಾಡಿದ್ದೀರಿ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಮಾತೆತ್ತಿದ್ರೆ ಜೆಡಿಎಸ್ ಪಕ್ಷದ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮಾತನಾಡೋ ವಿಚಾರ, ಅದರಲ್ಲೂ ಜೆಡಿಎಸ್ ಅನ್ನ ತೆಗೆದೇ ಹಾಕ್ತೀವಿ, ಕುಮಾರಸ್ವಾಮಿ ಅವರನ್ನ ಮುಗಿಸೇ ಹಾಕ್ತೀವಿ ಅನ್ನೋ ಅರ್ಥದ ಮಾತುಗಳನ್ನ ಆಡೋದನ್ನ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಅಂತ ಹೇಳಿ ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಈ ಗರ್ವದ ಮಾತನಾಡಬೇಡಿ, ನಾನು ಹೇಳಿದ್ದೀನಿ ಜೆಡಿಎಸ್ ತೆಗಿತೀನಿ. ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನನಗೆ, ನೀನು ಇವತ್ತು ಅಭ್ಯರ್ಥಿ ಆಗಿದ್ದೆ, ನಿನ್ನ ಮುಗಿಸ್ತೀನಿ ಸಿದ್ದರಾಮಯ್ಯ ಹೇಳ್ತಾರೆ. ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಏನೇನು ಮಾಡಿದ್ದಾರೆ ಒಂದೊಂದು ಎಳೆಯಾಗಿ ಬಿಡಿಸ್ತೇನೆ, ವ್ಯಕ್ತಿಗತವಾಗಿ ಹೇಳ್ತೇನೆ. ಸಮಾಜದ ಬಗ್ಗೆ ತುಂಬಾ ಗೌರವ ಇದೆ. ಇನ್ನು ನೆನೆ ಕುಮಾರಸ್ವಾಮಿ ಅವರ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ರಮೇಶ್ ಬಂಡಿಸಿದ್ದೇಗೌಡರು ಆಡಿದ ಮಾತಿಗೂ ಕೂಡ ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾರ್ಟ್ ಆಪರೇಷನ್ ಆಗಿದ್ ನಿಜ, ಮಾರನೇ ದಿನವೇ ಬಂದ್ರು ಅಂದ್ರೆ ಏನರ್ಥ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಎಕ್ಸ್ಪರ್ಟ್ ವೈದ್ಯರಿದ್ದಾರೆ, ಕುಮಾರಸ್ವಾಮಿಗೆ ಇನ್ನು 20 ವರ್ಷ ಏನೂ ಆಗಲ್ಲ, ಕುಮಾರಸ್ವಾಮಿಯನ್ನ ಮುಗಿಸ್ತೀನಿ ಅಂತಾರೆ, ನಾನು ಇನ್ನೂ ಬದುಕಿದ್ದೇನೆ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ದೇವೇಗೌಡರು. ಕುಮಾರಸ್ವಾಮಿಗೆ ಹಾರ್ಟ್ ಆಪರೇಷನ್ ಆಯಿತು, ಅದಕ್ಕೂ ಆಯ್ತು. ಈ ದೇಶದಲ್ಲಿ ಈ ಎಕ್ಸ್ಪರ್ಟ್ಸ್ ಇದ್ದಾರೆ. 20 ವರ್ಷ ಇನ್ನು ಮತ್ತೆ ಕುಮಾರಸ್ವಾಮಿಗೆ ಹಾರ್ಟ್ ಪ್ರಾಬ್ಲಮ್ ಆಗಲ್ಲ ಅಂತ ದೊಡ್ಡ